ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣದ ಈ ಒಂದು ರೈತರ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳತಕ್ಕಂಥದ್ದನ್ನು ಸರ್ಕಾರದ ಈ ಧೋರಣೆಯನ್ನು ನೇರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ಹೈಕಮಾಂಡ್ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಸಂಪತ್ತು ಸಮನಾಗಿ ಹಂಚಿಕೆ ಆಗಬೇಕಂತಕ್ಕಂಥ ತಮ್ಮ ನಿಲುವು ಏನನ್ನಂಥದ್ದನ್ನು ಕೂಡ ಈ ಕರ್ನಾಟಕ ಸರ್ಕಾರದ ಪರವಾಗಿ ಸ್ಪಷ್ಟೀಕರಣ ಕೊಡಬೇಕಾವು. ಅದರ ಜೊತೆಯಾಗಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಈ ನಾಡಿನ ದೊರೆ ಅಂತೇಳಿ ಏನು ಕರೆಸಿಕೊಳ್ತಕ್ಕಂಥ ಸಮಾಜವಾದಿ ಪರವಾಗಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಹಿಂದೆ ಉಳುವವನೇ ಭೂಮಿಯ ಒಡೆಯ ಎಂತಕ್ಕಂಥ ನೀತಿಯನ್ನು ತಂದಿರತಕ್ಕಂಥ ದೇವರಾಜ ಅರಸು ಅವರು ಎಂತಕ್ಕಂಥ ಹೆಸರನ್ನ ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಇವತ್ತು ಆಗ್ರಹಿಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ದೇವನಹಳ್ಳಿಯ ಹೋರಾಟ ಇದು ದೇವನಹಳ್ಳಿ ಚನ್ನರಾಯಪಟ್ಟಣ ಹೋರಾಟ ಅಲ್ಲ. ಈ ದೇಶದ ರೈತರ, ಈ ದೇಶದ ಅಸ್ಮಿತೆಯ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಹೋರಾಟ ಇದು. ಹಾಗಾಗಿ ಇವತ್ತು ಉಳುವನೆ ಭೂಮಿಯ ಒಡೆಯ ಯೋಜನೆ ತಂದಿರತಕ್ಕಂಥ ದೇವರಾಜ ಅರಸು ಅವರು ಇವತ್ತು ಒಂದು ಕಡೆ ಭೂಮಿಯನ್ನ ಕಿತ್ತುಕೊಳ್ತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಜವಾಗಲೂ ಕೂಡ ಇದು ನೇರವಾಗಿ ನಾವು ಖಂಡಾತುಂಡವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಮೂಲಕವಾಗಿ ಈ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರಗಳು ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಇತಿಹಾಸನೇ ಇಲ್ಲ. ಹಾಗಾಗಿ ರೈತ ವಿರೋಧಿ ಸರ್ಕಾರಗಳನ್ನ ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬಯಸ್ತೇವೆ. ಹಾಗಾಗಿ ನಾಳೆ ದಿನ ನಾವು ಈ ಒಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಡೀತಕ್ಕಂಥ ಹೋರಾಟದಲ್ಲಿ ಈ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಈ ಕೂಡಲೇ ಸರ್ಕಾರ ಗಮನ ಹರಿಸಿ ರೈತರಿಗೆ ಭೂ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ರೈತರ ನಾಳಿನ ಸಭೆ ಇದೆ, ಅದರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನ ತಿಳಿಸಬೇಕು ರೈತ ಪರವಾಗಿ ಎಂತಕ್ಕಂಥದ್ದನ್ನ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ.